ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 936ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವತ್ತಿನ ಟೆಕ್ ನ್ಯೂಸ್ನ ನೀವು ಎಲ್ಲಿವರೆಗೂ ನೋಡ್ತಿರೋ ಅಷ್ಟೇ ಹೊಸ ಇನ್ಫಾರ್ಮೇಶನ್ ನಿಮಗಾದ್ರೆ ಗೊತ್ತಾಗುತ್ತೆ. ಹೊಸ ಇನೋವೇಷನ್ ಇದೆ, ಅದ್ರ ಬಗ್ಗೆ ಎಲ್ಲ ಈ ಟೆಕ್ ನ್ಯೂಸ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಕಂಪ್ನಿಯವರು ರೀಸೆಂಟ್ ಆಗಿ ಗೂಗಲ್ ಪಿಕ್ಸೆಲ್ 9 ಸೀರೀಸ್ ನ ಲಾಂಚ್ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಮೊಬೈಲ್ಸ್ಗೂ ಕೂಡ ತುಂಬಾ ಹೈಪ್ ಇದೆ ಅಂತಾನೆ ಹೇಳ್ಬೋದು. ಇವಾಗ ಹೊಸ ಪ್ರಾಬ್ಲಮ್ಸ್ ಆದ್ರೆ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಕ್ಯಾಮ್ರಾ ಇಶ್ಯೂ, ಅದರಲ್ಲೂ ಕೂಡ ಒಂದು ಸ್ವಲ್ಪ ಟಿಲ್ಟ್ ಇಶ್ಯೂಸ್ ಆದ್ರೆ ಬಂದಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಯಾರು ಯೂಸ್ ಮಾಡ್ತಿರ್ತಾರೋ ನಾರ್ಮಲ್ ಆಗಿ ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ತೆಗಿಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಒಂದ್ ಸ್ವಲ್ಪ ಏನಾದ್ರೂ ಅವರು ಝೂಮ್ ಮಾಡಿದ್ರು ಅಂದ್ರೆ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಡಿಫಾಲ್ಟ್ ಆಗಿರೋ ಸೆಟ್ಟಿಂಗ್ಸ್ ಕೂಡ ತುಂಬಾನೇ ಚೇಂಜ್ ಆಗ್ತಾ ಇದೆ. ಇವಾಗ ತುಂಬಾ ಜನ ಯೂಸರ್ಸ್ ಗೂಗಲ್ ಕಂಪ್ನಿಗೆ ರಿಪೋರ್ಟ್ ಮಾಡಿದ್ದಾರೆ. ಗೂಗಲ್ ಕಂಪ್ನಿಯವರು ಇನ್ನೂ ರಿಯಾಕ್ಟ್ ಆಗಿಲ್ಲ. ನನಗನ್ನಿಸ್ತಂಗೆ ಸಣ್ಣ ಬಗ್ ಇರುತ್ತೆ, ಒಂದು ಅಪ್ಡೇಟ್ ಇಂದ ಈ ಒಂದು ಪ್ರಾಬ್ಲಮ್ ನ ಫಿಕ್ಸ್ ಮಾಡ್ತಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಕಂಪ್ನಿಯವರು ಮತ್ತೆ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ದಾರೆ. 2 ಪ್ಲಾನ್ ಪ್ರೈಸ್ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಫಸ್ಟ್ ಗೆ 1100 ರೂಪಾಯಿಗೆ ಒಂದು ಪ್ಲಾನ್ ಇತ್ತು, 1500ಕ್ಕೆ ಒಂದು ಪ್ಲಾನ್ ಇತ್ತು. 84 ಡೇಸ್ ವ್ಯಾಲಿಡಿಟಿ ಇರೋದು. ಇವಾಗ 200 ರೂಪಾಯಿಂದ 300 ರೂಪಾಯಿವರೆಗೂ ಪ್ಲಾನ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 1300 ಹಾಗೆ ಬಂದ್ಬಿಟ್ಟು 1800 ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ ಈ ಒಂದು ಪ್ಲಾನ್ ನೀವು ಹಾಕಿಸ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಕೂಡ ಕೊಡ್ತಾರೆ. ಅದಕ್ಕೋಸ್ಕರ 300 ರೂಪಾಯಿವರೆಗೂ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ಲಾನ್ಸ್ ನ ನೀವು ಹಾಕಿಸ್ಕೊಂಡಿದ್ದೀರಾ ಅಂದ್ರೆ ಪ್ರತಿದಿನ ನಿಮಗೆ 2 GB ಇಂಟರ್ನೆಟ್ ಆದ್ರೆ ಸಿಗುತ್ತೆ. ನಮಗೆ ಇಂಟರ್ನೆಟ್ ಜೊತೆಗೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಕೂಡ ಬೇಕು ಅಂದ್ರೆ ಈ ಒಂದು ಪ್ಲಾನ್ಸ್ ನ ನೀವಾದ್ರೆ ಹಾಕಿಸ್ಕೋಬಹುದು. ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ, ಹುವಾವೆ ಕಂಪ್ನಿಯವರು ಟ್ರಿಪಲ್ ಫೋಲ್ಡಿಂಗ್ ಫೋನ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಿ. ಅದರ ಜೊತೆಗೆ ಸ್ಯಾಮ್ಸಂಗ್ ಅವರು ಕೂಡ ಈ ತರ ಫೋಲ್ಡೇಬಲ್ ಫೋನ್ಸ್ ಮೇಲೆ ತುಂಬಾನೇ ವರ್ಕ್ ಮಾಡ್ತಿದ್ದಾರೆ. ಇವಾಗ ಈ ಒಂದು ಕಾಂಪಿಟೇಷನ್ ಗೆ ಟೆಕ್ನೋ ಕಂಪ್ನಿನೂ ಕೂಡ ಬಂದಿದೆ. ಟೆಕ್ನೋ ಕಂಪ್ನಿಯವರು ಅಫಿಷಿಯಲ್ ಆಗಿ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಟೆಕ್ನೋ ಫ್ಯಾಂಟಮ್ ಅಲ್ಟಿಮೇಟ್ 2 ಅಂತೇಳಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಟ್ರೈ ಫೋಲ್ಡಿಂಗ್. ಇವಾಗ ಅಟ್ ಪ್ರೆಸೆಂಟ್ ನಾವೆಲ್ಲ ನೋಡ್ತಾ ಇರೋದು ಡ್ಯುಯಲ್ ಫೋಲ್ಡಿಂಗ್. ಒಂದ್ಸಲ ನೀವು ಓಪನ್ ಮಾಡಬಹುದು, ಒಂದ್ಸಲ ಕ್ಲೋಸ್ ಮಾಡಬಹುದು. ಇದು ಬಂದ್ಬಿಟ್ಟು ಟ್ರೈ ಫೋಲ್ಡಿಂಗ್, ಕಂಪ್ಲೀಟ್ 3 ಸಲ ಓಪನ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ಕ್ಲೋಸ್ ಆಗುತ್ತೆ. ಥಿಕ್ನೆಸ್ ನೋಡ್ಕೊಂಡ್ರೆ ನಿಮಗೆ 11 ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಸ್ಲಿಮ್ ಇರುತ್ತೆ ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬೆಂಡ್ ಮಾಡಿದ್ದೀರಾ ಅಂದ್ರೆ ಕೀಬೋರ್ಡ್ ಆಗಿ ಯೂಸ್ ಮಾಡಬಹುದು. ಈ ರೀತಿಯಾಗಿ ಫೋಲ್ಡ್ ಮಾಡಬಹುದು. ಎಸ್ ಪೆನ್ ಸಪೋರ್ಟ್ ಇರುತ್ತೆ, ನೀವು ನೋಟ್ಸ್ ತಗೋಬಹುದು, ಸ್ಕೆಚಸ್ ಕೂಡ ಹಾಕಬಹುದು. ಕಂಪ್ಲೀಟ್ ಡಿಸ್ಪ್ಲೇನ ನೀವು ಓಪನ್ ಮಾಡಿದ್ದೀರಾ ಅಂದ್ರೆ 10 ಇಂಚಸ್ ವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಓಪನ್ ಮಾಡಿದಾದ್ಮೇಲೆ ನಿಮಗೆ 3 ಡಿಸ್ಪ್ಲೇ ಇರುತ್ತೆ. 3 ಡಿಸ್ಪ್ಲೇಲೂ ಕೂಡ ನೀವು ಒಂದೊಂದು ಅಪ್ಲಿಕೇಶನ್ ನ ರನ್ ಮಾಡಬಹುದು. ಮಲ್ಟಿ ಟಾಸ್ಕಿಂಗ್ ಆಗಿನೂ ಕೂಡ ಯೂಸ್ ಆಗುತ್ತೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಈ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ಟೆಕ್ನೋ ಕಂಪ್ನಿನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಬೇರೆ ಕಂಪ್ನೀಸ್ ಜೊತೆ ಕಂಪೇರ್ ಮಾಡೋದು ಬೇಡ. ಇವಾಗ ಟೆಕ್ನೋ ಕಂಪ್ನಿನೇ ಇಟ್ಕೊಳ್ಳಿ, ತುಂಬಾನೇ ಸಣ್ಣ ಬ್ರ್ಯಾಂಡ್ ಟೆಕ್ನೋ ಕಂಪ್ನಿ. ಫಸ್ಟ್ ಗೆಲ್ಲ ನೋಡ್ಕೊಂಡ್ರೆ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ಒಳ್ಳೊಳ್ಳೆ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಬೆಟರ್ ಸ್ಪೆಸಿಫಿಕೇಶನ್ಸ್ ಇಂದ ಪ್ರೈಸ್ ಕೂಡ ರೀಸನಬಲ್ ಆಗಿ ಇಡ್ತಾ ಇದ್ದಾರೆ. ಈ ಒಂದು ವಿಡಿಯೋ ನೋಡಿದಾದ್ಮೇಲೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಜಿಯೋ AGM 2024 ಈ ಒಂದು ಇವೆಂಟ್ ಬಗ್ಗೆ ಮಾತಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ಅಲ್ಲಿ ಇದೇ ಹೈಲೈಟ್ ಅಂತಾನೆ ಹೇಳ್ಬೋದು. AGM ಅಂದ್ರೆ ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರತಿ ವರ್ಷ ನಮಗೆ ಈ ಒಂದು ಇವೆಂಟ್ ನಡೆಯುತ್ತೆ. ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಇವೆಂಟ್ ಅಲ್ಲಿ ಜಿಯೋ ಕಂಪ್ನಿಯವರು ನೆಕ್ಸ್ಟ್ ಏನೇನೆಲ್ಲ ಪ್ರಾಜೆಕ್ಟ್ ನ ತರ್ತಾ ಇದ್ದಾರೆ, ಏನೇನೆಲ್ಲ ಟೆಕ್ನಾಲಜೀಸ್ ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ಒಂದೊಂದು ಟೆಕ್ನಾಲಜಿ ಬಗ್ಗೆ ಕ್ಲೀನ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದು ಬಂದ್ಬಿಟ್ಟು ಜಿಯೋ ಬ್ರೈನ್ ಅಂತೇಳಿ. ಏನ್ ಬ್ರೋ ಇದು ಜಿಯೋ ಬ್ರೈನ್ ಅಂದ್ರೆ ಇದರಲ್ಲಿ ಯಾವ್ಯಾವ ಟೆಕ್ನಾಲಜೀಸ್ ನ ಯೂಸ್ ಮಾಡಿದ್ದಾರೆ, ಯಾವ್ಯಾವ ಬೇಸಿಸ್ ಮೇಲೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ ಯಾವುದೇ ರೀತಿ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿಲ್ಲ. ಜಿಯೋ ಬ್ರೈನ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಯಾವಾಗ ಲಾಂಚ್ ಮಾಡ್ತೀವಿ ಅಂತಾನೂ ಕೂಡ ಹೇಳಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಬಂದ್ಬಿಟ್ಟು ಒಂದು ಜನರೇಟಿವ್ AI. ಇವಾಗ ನಾವು ಚಾಟ್ GPT ಅಲ್ಲಿ ಏನಾದ್ರೂ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡುತ್ತಲ್ಲ, ಸೇಮ್ ಅದೇ ರೀತಿ ಇವರು ಕೂಡ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ. ನೀವೇನ್ ಕ್ವಶನ್ ಕೇಳಿದ್ರು ಕೂಡ ಅದು ಸಿಂಪಲ್ ಆಗಿ ಆನ್ಸರ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ವೇರಿಯಸ್ ಪರ್ಪಸ್ ಗೆ ನೀವು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದೊಂದು ಸ್ವಲ್ಪ ನನಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಹಾಗೆ ಬಂದ್ಬಿಟ್ಟು ಜಿಯೋ AI ಕ್ಲೌಡ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಇದು ಬಗ್ಗೆ ಹೇಳ್ಬೇಕಂದ್ರೆ ಸೇಮ್ ಟು ಸೇಮ್ ಗೂಗಲ್ ಡ್ರೈವ್ ಅಂತಾನೆ ಹೇಳ್ಬೋದು. ಜಿಯೋ ಕಂಪ್ನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಜಿಯೋ ಯೂಸರ್ಸ್ ಗೆ ನಾವು 100 GB ಕ್ಲೌಡ್ ಸ್ಟೋರೇಜ್ ನ ಫ್ರೀ ಆಗಿ ಕೊಡ್ತೀವಿ. ಅದಾದ್ಮೇಲೆ ಎಕ್ಸ್ಟ್ರಾ ನಿಮಗೆ ಏನಾದ್ರೂ ಸ್ಟೋರೇಜ್ ಬೇಕು ಅಂದ್ರೆ ರೀಸನಬಲ್ ಪ್ರೈಸಸ್ ಅಲ್ಲೇ ನಾವು ಕ್ಲೌಡ್ ಸ್ಟೋರೇಜ್ ಕೂಡ ಆಫರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಗೂಗಲ್ ಡ್ರೈವ್ ಅಲ್ಲಿ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು iCloud ಅಲ್ಲೆಲ್ಲ ನೋಡ್ಕೊಂಡ್ರೆ ನಿಮಗೆ ಸ್ಟೋರೇಜ್ ಪ್ರೈಸಸ್ ಅನ್ನೋದು ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ GB ಫ್ರೀ ಕೊಡ್ತಾರೆ, ಆಮೇಲೆ ನೀವು ತಗೋಬೇಕು ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಜಿಯೋ ಕಂಪ್ನಿಯವರು ನಾವು ರೀಸನಬಲ್ ಪ್ರೈಸಸ್ ಅಲ್ಲೇ ನಿಮಗೆ ಸ್ಟೋರೇಜ್ ನ ಆಫರ್
ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ಕೂಡ ತುಂಬಾ ಜನರಿಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿನ್ನ ಒಂದು ಪರ್ಸನಲಿ ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಗೊತ್ತಾ, ಹತ್ತತ್ರ 350ಕ್ಕೂ ಹೆಚ್ಚು ಪೇಟೆಂಟ್ಸ್ ನ ಫೈಲ್ ಮಾಡಿದ್ದಾರೆ 5G ಹಾಗೆ ಬಂದ್ಬಿಟ್ಟು 6G ಟೆಕ್ನಾಲಜಿಗೋಸ್ಕರ. 5G 6G ಟೆಕ್ನಾಲಜಿಗೋಸ್ಕರ ಈಗಾಗಲೇ ನಾವು 350 ಪೇಟೆಂಟ್ಸ್ ನ ಫೈಲ್ ಮಾಡಿದೀವಿ ಅಂತಾನೂ ಕೂಡ ಗೂಗಲ್ ಕಂಪ್ನಿಯವರು ಹೇಳಿದ್ದಾರೆ. ಇದೊಂದು ರೀತಿ ಹೈಲೈಟೆಡ್ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಜಿಯೋ ಟಿವಿ ಓಎಸ್ ಹಾಗೆ ಬಂದ್ಬಿಟ್ಟು ಜಿಯೋ ಟಿವಿ ಪ್ಲಸ್ ಅಂತೇಳಿ ಎರಡು ಹೊಸ ಸರ್ವಿಸಸ್ ನ ತಂದಿದ್ದಾರೆ. ಮೊದಲನೇದಾಗಿ ಜಿಯೋ ಟಿವಿ ಓಎಸ್ ಬಗ್ಗೆ ಮಾತಾಡೋಣಂತೆ. ಇದು ಬಂದ್ಬಿಟ್ಟು ಸೆಟಪ್ ಬಾಕ್ಸ್ ಗೆ ಯೂಸ್ ಆಗುತ್ತೆ. ಇವಾಗ ನೀವು ಟಾಟಾ ಸ್ಕೈ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ನೀವು ಡಿಶ್ ಹಾಕಿಸ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಓಎಸ್ ಏನಿರುತ್ತಲ್ಲ ಅದೇ ರೀತಿ ಜಿಯೋ ಕಂಪ್ನಿಯವರು ಕೂಡ ಒಂದು ಓಎಸ್ ನ ತಯಾರು ಮಾಡಿದ್ದಾರೆ. ಜಸ್ಟ್ ಲೈಕ್ ಆಂಡ್ರಾಯ್ಡ್ ಟಿವಿ ಅಂತಾನೆ ಹೇಳ್ಬೋದು. ಇದು ಒಂದು ಯೂಸ್ ಆಗುತ್ತೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಜಿಯೋ ಟಿವಿ ಪ್ಲಸ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಲೈವ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಹತ್ತತ್ರ 860 ಲೈವ್ ಚಾನಲ್ಸ್ ಇರುತ್ತೆ. ಈಸಿಯಾಗಿ ನೀವು ಆಕ್ಸೆಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಜಿಯೋ ಕಂಪ್ನಿಯವರು ಹೇಳಿದ್ದಾರೆ. ಟಿವಿ ಡಿಪಾರ್ಟ್ಮೆಂಟ್ ಗೆ ನೋಡ್ಕೊಂಡ್ರೆ ಈ ಒಂದು ಟೆಕ್ನಾಲಜೀಸ್ ನ ತಂದಿದ್ದಾರೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಜಿಯೋ ಫೋನ್ ಕಾಲ್ ಎ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ನಿಮಗೆ ಜಿಯೋ ಫೋನ್ಸ್ ಅಲ್ಲಿ ಇದು ತುಂಬಾನೇ ಯೂಸ್ ಆಗುತ್ತೆ. ಜಿಯೋ ಫೋನ್ಸ್ ಅಲ್ಲಿ ಯಾವ್ದಾದ್ರು ಕಾಲ್ ಬಂತು ಅಂದ್ರೆ ನೀವು ರೆಕಾರ್ಡ್ ಮಾಡ್ಕೊಂತೀರಲ್ಲ, ರೆಕಾರ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಒಂದು ಕಾಲ್ ರೆಕಾರ್ಡ್ ನ ಇದು ಕಂಪ್ಲೀಟ್ ಆಗಿ ಸಮ್ಮರೈಸ್ ಮಾಡುತ್ತೆ. ಸಮ್ಮರೈಸ್ ಮಾಡಿದ್ದಾದ್ಮೇಲೆ ಬೇರೆ ಲ್ಯಾಂಗ್ವೇಜ್ಗೂ ಕೂಡ ಇದು ಟ್ರಾನ್ಸ್ಲೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ನನಗೆ ತುಂಬಾನೇ ಶಾಕ್ ಅನಿಸ್ತು. ರೀಸನ್ ಏನು ಅಂದ್ರೆ ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಮೊಬೈಲ್ಸ್ ಅಲ್ಲಿ ಮಾತ್ರ ಈ ತರ ಫೀಚರ್ಸ್ ನ ನಾವು ನೋಡ್ತೀವಿ. ಇವ್ರು ನೋಡಿದ್ರೆ ನಾವು ಲಾಂಚ್ ಮಾಡೋ ಮೊಬೈಲ್ಸ್ ಅಲ್ಲೂ ಕೂಡ ಈ ಒಂದು ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಜಿಯೋ ಕಂಪ್ನಿ ಅಂದ್ರೆ ರಿಲಯನ್ಸ್ ಕಂಪ್ನಿ ಹಾಗೆ ಬಂದ್ಬಿಟ್ಟು ಡಿಸ್ನಿ ಕಂಪ್ನಿಯವರು ಒಫಿಷಿಯಲ್ ಆಗಿ ಕೊಲಾಬ್ರೇಟ್ ಆಗಿದ್ದಾರೆ. ಇಬ್ರು ಕೂಡ ಮರ್ಜ್ ಆಗಿದೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಅದು ಕೂಡ ಹತ್ತತ್ರ 73,350 ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟು ಇವರಿಬ್ರು ಕೂಡ ಮರ್ಜ್ ಆಗಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 73,000 ಕೋಟಿ ಅಂತಾನೆ ಹೇಳ್ಬೋದು. ಅಷ್ಟು ದೊಡ್ಡ ಇನ್ವೆಸ್ಟ್ ಮಾಡ್ಬಿಟ್ಟು ಇವಾಗ ಇವರಿಬ್ರು ಕೂಡ ಮರ್ಜ್ ಆಗಿದ್ದಾರೆ. ನೆಕ್ಸ್ಟ್ ಇವ್ರೇನು ಸ್ಪೆಷಲ್ ಆಗಿ ಒಂದು ಆಪ್ ನ ಲಾಂಚ್ ಮಾಡ್ತಾರಾ ಇಲ್ಲ ಅಂದ್ರೆ ಇವಾಗಿರೋ ಆಪ್ಸ್ ನೇ ಮರ್ಜ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನೋಟ್ ಇವರಿಬ್ರು ಕೂಡ ಮರ್ಜ್ ಆಗಿದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದಕ್ಕೆ ಹೆಡ್ ಆಗಿ ನೀತಾ ಅಂಬಾನಿ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಇಷ್ಟು ಟೆಕ್ನಾಲಜೀಸ್ ಅಲ್ಲಿ ಇಷ್ಟು ಹೊಸ ಫೀಚರ್ಸ್ ಅಲ್ಲಿ ನಿಮಗೆ ಯಾವ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ರಕ್ಷಾ ಬಂಧನ್ ಹಾಗೆ ಬಂದ್ಬಿಟ್ಟು ಕೃಷ್ಣ ಜನ್ಮಾಷ್ಟಮಿ ಆಯ್ತು. ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇದೆಲ್ಲರಿಗೂ ಕೂಡ ಒಂದು ರೀತಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಈ ಒಂದು ಹಬ್ಬದ ಟೈಮ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ಕೋಟಿ ಬಿಸ್ನೆಸ್ ಆಗಿದೆ ಗೊತ್ತಾ. ರೀಸೆಂಟ್ ಆಗಿ ನಾನು ಒಂದು ರಿಪೋರ್ಟ್ ನೋಡಿದೆ. ಆ ರಿಪೋರ್ಟ್ ನೋಡಿದ್ದಾದ್ಮೇಲೆ ಶಾಕ್ ಆದೆ. ರಾಖಿ ಹಬ್ಬದಲ್ಲಿ ನೋಡ್ಕೊಂಡ್ರೆ ಒಂದಿನದಲ್ಲಿ ಹತ್ತತ್ರ 12,000 ಕೋಟಿ ಬಿಸ್ನೆಸ್ ಆಗಿದೆ. ಇನ್ನ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿವಸ ನೋಡ್ಕೊಂಡ್ರೆ ಒಂದೇ ದಿನದಲ್ಲಿ 25,000 ಕೋಟಿ ಬಿಸ್ನೆಸ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಎರಡು ಕೂಡ ಮರ್ಜ್ ಮಾಡಿದ್ರೆ ಹತ್ತತ್ರ 37,000 ಕೋಟಿ ಅಂತಾನೆ ಹೇಳ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎರಡೇ ದಿನದಲ್ಲಿ ನಮ್ಮ ಇಂಡಿಯಾದಲ್ಲಿ ಈ ಎರಡು ಹಬ್ಬಕ್ಕೆ ನೋಡ್ಕೊಂಡ್ರೆ 37,000 ಕೋಟಿ ಬಿಸ್ನೆಸ್ ಆಗಿದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಏರ್ಟೆಲ್ ವಿಂಕ್ ಮ್ಯೂಸಿಕ್ ನ ಒಫಿಷಿಯಲ್ ಆಗಿ ಶಟ್ ಡೌನ್ ಮಾಡಿದ್ದಾರೆ. ರೀಸನ್ ಗೊತ್ತಿಲ್ಲ. 2014ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಹತ್ತತ್ರ 100 ಮಿಲಿಯನ್ ಯೂಸರ್ಸ್ ಇತ್ತು. ಒಳ್ಳೆ ಬೇಸ ಇತ್ತು. ಮತ್ತೇನಕ್ಕೆ ಶಟ್ ಡೌನ್ ಮಾಡಿದ್ರು ಗೊತ್ತಿಲ್ಲ. ಇವಾಗ ನಿಮ್ಮಲ್ಲಿ ಒಂದು ಸ್ವಲ್ಪ ಜನಕ್ಕೆ ಡೌಟ್ ಬರುತ್ತೆ, ಬ್ರೋ ನಾನು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ನಾನೇನ್ ಮಾಡ್ಬೇಕು ಅಂತೇಳಿ. ಇವಾಗ ಆಪಲ್ ಕಂಪ್ನಿಯವರು ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಕಂಪ್ನಿಯವರು ಇಬ್ರು ಕೂಡ ಒಂದು ಅಗ್ರಿಮೆಂಟ್ ಆದ್ರೆ ಮಾಡ್ಕೊಂಡಿದ್ದಾರೆ. ಯಾರ್ಯಾರೆಲ್ಲ ಏರ್ಟೆಲ್ ವಿಂಕ್ ಮ್ಯೂಸಿಕ್ ಯೂಸ್ ಮಾಡ್ತಾ ಇದ್ರು, ಯಾರ್ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಆಪಲ್ ಮ್ಯೂಸಿಕ್ ಗೆ ಡೈರೆಕ್ಟ್ ಆಕ್ಸೆಸ್ ಇರುತ್ತೆ. ನೀವು ಸಬ್ಸ್ಕ್ರಿಪ್ಷನ್ ತಗೊಳೋದೇ ಬೇಡ, ಡೈರೆಕ್ಟ್ ಆಕ್ಸೆಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಯಾರ್ಯಾರು ತಗೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಆಪಲ್ ಟಿವಿ ಪ್ಲಸ್ ಗೂ ಕೂಡ ಆಕ್ಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಿಜವಾಗ್ಲೂ ಏರ್ಟೆಲ್ ಯೂಸರ್ಸ್ ತುಂಬಾ ಅದೃಷ್ಟ ಮಾಡಿದ್ದೀರಾ ಅಂತಾನೆ ಹೇಳ್ಬೋದು. ಏರ್ಟೆಲ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಿಮಗೆ ಆಪಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿ ಸಿಗ್ತಾ ಇದೆ. ನಿಜವಾಗ್ಲೂ ಗ್ರೇಟ್. ಯಾರಾದ್ರೂ ಈ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರೆ ನೀವು ಡೈರೆಕ್ಟ್ ಆಗಿ ಆಪಲ್ ಮ್ಯೂಸಿಕ್ ಹಾಗೆ ಬಂದ್ಬಿಟ್ಟು ಆಪಲ್ ಟಿವಿ ಪ್ಲಸ್ ನ ಈಸಿಯಾಗಿ ಯೂಸ್ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಕ್ನೋ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಟೆಕ್ನೋ ಸ್ಪಾರ್ಕ್ ಗೋ 1 ಅಂತೇಳಿ. ಈ ಮೊಬೈಲ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡಿಸೈನ್ ಹೈಲೈಟ್ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸೇಮ್ ಟು ಸೇಮ್ ಐಫೋನ್ ಡಿಸೈನ್ ನ ಕಂಪ್ಲೀಟ್ ಆಗಿ ಇಳಿಸ್ಬಿಟ್ಟಿದ್ದಾರೆ. ನೋಡೋದಕ್ಕೂ ಕೂಡ ಒಂದು ಸ್ವಲ್ಪ ಕ್ಯೂಟ್ ಆಗಿದೆ. ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ HD ಪ್ಲಸ್ ಡಿಸ್ಪ್ಲೇ ಇರುತ್ತೆ. ಯೂನಿಸಾಕ್ T615 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 4G ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಮೇನ್ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ಇರುತ್ತೆ. ಫ್ರಂಟ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಇನ್ನ ಪ್ರೈಸ್ ನೋಡೋದಾದ್ರೆ 7,500 ಇಟ್ಟಿದ್ದಾರೆ. 7,500 ಕೊಟ್ಟು ಈ ಮೊಬೈಲ್ ನ ತಗೋಬಹುದಾ ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ 10,000 ಒಳಗಡೆ ಯಾವ ಮೊಬೈಲ್ ಕೂಡ ತಗೊಳೋದಕ್ಕಾದ್ರೆ ಹೋಗಬೇಡಿ. ಬೆಟರ್ 10,000 ಮೇಲ್ ತಗೊಳ್ಳಿ. 10,000 ಮೇಲ್ ನಿಮಗೆ 5G ಮೊಬೈಲ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಸ್ಪೆಸಿಫಿಕೇಶನ್ಸ್ ಕೂಡ ನಿಮಗೆ ಒಂದು ಸ್ವಲ್ಪ ಬೆಟರ್ ಆಗಿರುತ್ತೆ. ನನಗೆ ಕೇಳಿದ್ರೆ ಈ ಒಂದು ಮೊಬೈಲ್ ನ ಇಗ್ನೋರ್ ಮಾಡಿ. ಸೊ ಇಷ್ಟ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.